choose the correct answer. They said to us, choose the correct answer. Then the first question is, identify the infinitive in the sentence. ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಇನ್ಫಿನಿಟಿವ್ ಅನ್ನ ಐಡೆಂಟಿಫೈ ಮಾಡತಂದಾರ ಅವರು. ಹಾಗಾದ್ರೆ ಇಲ್ಲಿ ಇನ್ಫಿನಿಟಿವ್ ಯಾವ್ದಾಗುತ್ತ ನೋಡೋಣ. ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಟು ಆಸ್ಕ್ 3 ಕ್ವಶನ್ಸ್. ಇನ್ಫಿನಿಟಿವ್ ಅಂದ್ರೆ ಏನ್ ನೋಡ್ರಿ, ಮೈ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9th v1 ಪ್ಲಸ್ 2 ಪ್ಲಸ್ v1 ಇರುತ್ತ ಅದ್ರ ಜೊತೆ. ಅದಕ್ಕೆ ನಾವ್ ಏನಂತ ಕರಿತೀವಿ, ಇನ್ಫಿನಿಟಿವ್ ವರ್ಬ್ ಅಂತ ಕರಿತೀವಿ ಅಥವಾ ಇನ್ಫಿನಿಟಿವ್ ಅಂತ ಕರಿತೀವಿ. ಹಾಗಾದ್ರ ಈ ಒಂದು ಸೆಂಟೆನ್ಸ್ ಅಲ್ಲಿ v1 ಪ್ಲಸ್ 2 ಪ್ಲಸ್ v1 ಯಾವ್ದದ ಅನ್ನೋದನ್ನ ನಾವೀಗ ನೋಡೋಣ. ಓಕೆ, ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಟು ಆಸ್ಕ್ 3 ಕ್ವಶನ್ಸ್. ಎಲ್ಲದರ ಇಲ್ಲಿ 2 ಅದ, 2 ಜೊತೆ v1 ಇಸ್ ದ ಅಲ್ಲ, ಆರ್ಟಿಕಲ್ ಅದ. ಹಾಗಾದ್ರೆ ದಿಸ್ ಇಸ್ ರಾಂಗ್. ದೆನ್ ಇಲ್ಲಿ 2 ಅದ ನೋಡ್ರಿ, ಇದ್ರ ಜೊತೆ ಏನದ, ಆಸ್ಕಿಂಗ್ v1 ಅದ. ಅದಕ್ಕೋಸ್ಕರ ದಿಸ್ ಈಸ್ ದ ಇನ್ಫಿನಿಟಿವ್ ಆಫ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಂತ ಸೆಂಟೆನ್ಸ್ ದ ಇನ್ಫಿನಿಟಿವ್ ಅದರಿ ಇದು. ಹಾಗಾದ್ರ ನಮ್ಮ ಆಪ್ಷನ್ ಏನದರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ರಾಂಗ್, ಹರ್ಮಿಟ್ ಇಸ್ ರಾಂಗ್, ವೆಂಟ್ ಇಸ್ ರಾಂಗ್. ನಮ್ ಕೊಟ್ಟಂತ ಇನ್ಫಿನಿಟಿವ್ ಯಾವ್ದ್ರಿ, ಟು ಆಸ್ಕ್ ಈಸ್ ಅವರ್ ರೈಟ್ ಇನ್ಫಿನಿಟಿವ್. ಓಕೆ, ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಕ್ವಶನ್. ಏನದ ನೋಡೋಣ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಈ ಒಂದು ಕೊಟ್ಟಂತ ಸೆಂಟೆನ್ಸ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಅನ್ನ ಬರೀರಿ ಅಂತಂದಾರ. ಹಾಗಾದ್ರೆ ಕ್ವಶನ್ ಟ್ಯಾಗ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕಪಿಲ್ ಸ್ಪೆಂಟ್, ಇಷ್ಟ್ರ ಮ್ಯಾಗೆ ನಾವು ಡಿಸೈಡ್ ಮಾಡ್ಬೇಕು. ಸ್ಪೆಂಟ್ ಅನ್ನೋದು ಏನದ ರೀ, v2 ಅದ. v2 ಇದ್ದಾಗ ಏನ್ ಬರ್ತದ್ರಿ, ಹೆಲ್ಪಿಂಗ್ ವರ್ಬ್ ಡಿಡ್ ಬರ್ತದ. ಹಾಗಾದ್ರೆ ಡಿಡ್ ಯಾವ್ದಾರ ಇಲ್ಲಿ, ಎ ಅದ, ಬಿ ಅದ. ಹಾಗಾದ್ರೆ ಡಿಡ್ ಹಿ ಅದ, ಡಿಡೆಂಟ್ ಹಿ ಅದ, ಯಾವ್ದು ರೈಟ್ ಆಗುತ್ತಾರೆ ಇಲ್ಲಿ. ಇಲ್ಲಿ ನೋಡ್ರಿ, ಸ್ಟೇಟ್ಮೆಂಟ್ ಅನ್ನೋದು ಏನದಪ್ಪ ಅಂದ್ರೆ ಪಾಸಿಟಿವ್ ಇದ್ದಾಗ ನಮ್ದು ಕ್ವಶನ್ ಟ್ಯಾಗ್ ವಿಲ್ ಬಿ ನೆಗೆಟಿವ್ ಬರುತ್ತಾರೆ. ಓಕೆ, ಅದಕ್ಕೋಸ್ಕರ ಡಿಡಂಟ್ ಹಿ ಇಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ಓಕೆ, ಇದು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಪ್ಷನ್ ಅನ್ನ ಅವ್ರು ಏನ್ ಮಾಡತ್ತದಾರಪ್ಪ ಅಂದ್ರೆ ಇಲ್ಲಿ ಚೂಸ್ ಮಾಡಂದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಇಫ್ ಕಂಡೀಷನಲ್ ಕ್ಲಾಸ್ ಗಳ ಮೇಲೆ ಅದ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್, ಹ್ಯಾಡ್ ಪ್ಲಸ್ v3, ಇಟ್ ಈಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ವಿಚ್ ಟೆನ್ಸ್, ಇಟ್ ಈಸ್ ಇನ್ ದ ಫಾಸ್ಟ್ ಪರ್ಫೆಕ್ಟ್. ಹಾಗಾದ್ರೆ ಫಾಸ್ಟ್ ಪರ್ಫೆಕ್ಟ್ ಇದ್ದಾಗ ವುಡ್ ಹ್ಯಾವ್ ಬರ್ಲೇಬೇಕು. ವುಡ್ ಹ್ಯಾವ್ ಪ್ಲಸ್ v3 ಅನ್ಕ ಎಲ್ಲೇ ಅದ, ಸಕ್ಸೀಡ್ ಅದ. ಹಾಗಾದ್ರೆ ನಮ್ ರೈಟ್ ಆನ್ಸರ್ ಯಾವ್ದ್ರಿ, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ವುಡ್ ಹ್ಯಾವ್ ಸಕ್ಸೀಡ್. ದಿಸ್ ಈಸ್ ದ D option is right here. Okay, next come to the fourth question. Fourth question ಏನದ ನೋಡ್ರಿ, ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್. ಬಳಸಿದ ಒಂದು ಲ್ಯಾಂಗ್ವೇಜ್ ನ ಫಂಕ್ಷನ್ ಯಾವುದು ಅಂತ ಕೇಳಿದಾರೆ. ನೋಡೋಣ ಏನದ. ನೀವು ಕ್ಲಾಸಿಗೆ ಬರ್ಬೇಕಾದ್ರೆ ಹೊರಗಿದ್ದಾಗ ಏನಂತ ಕರಿತೀರಿ, ನಿಮ್ ಟೀಚರ್ಗೆ ಮೇ ಐ ಕಮ್ ಇನ್ ಸರ್ ಅಂತ ಕರಿತೀರಿ. ಇದು ನೀವ್ ಏನ್ ಕೇಳದಂಗೆ, ಏನ್ ಆರ್ಡರ್ ಮಾಡದಂಗಾಯ್ತು, ಆರ್ಡರ್ ಅಲ್ಲೇ ಅಲ್ಲ, ತಪ್ಪು. ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್ ಬರ್ತಿತ್ತು, ಇದು ಕೂಡ ತಪ್ಪೆ. ಸೀಕಿಂಗ್ ಪರ್ಮಿಷನ್, ಇದು ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಮೇ ಐ ಕಮ್ ಇನ್ ಸರ್ ಅನ್ನೋದು ಏನಾಗುತ್ತ, ಸೀಕಿಂಗ್. ನೀವು ಪರ್ಮಿಷನ್ ಅನ್ನ ಕೇಳ್ತಾ ಇದ್ದೀರಾ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲ ಆಗುತ್ತ. ಆಫರಿಂಗ್ ಹೆಲ್ಪ್ ಅನ್ಕ ಅಲ್ಲಿದು. ಓಕೆ, ಐ ಹೋಪ್ ಫಸ್ಟ್ ಮೇನಲ್ಲಿ 4 ಕ್ವಶನ್ಸ್ ಅನ್ನ ಈಸಿಯಾಗಿ ನೀವು ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ಯಾವ ರೀತಿ ನಿಮ್ ಮಾರ್ಕ್ಸ್ ಗ್ರಾಮರ್